ಅಯ್ಯೋ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಇವನಿಲ್ಲಿ. ವಾವ್, ದೊಡ್ಡದೇನು ಚಿಕ್ಕದಲ್ಲ. ನೋಡಕ್ಕೆ ನೀರೊಳಗಡೆ ಕಾಣಿಸ್ತಿತ್ತು ನಮಗೆ ಅಷ್ಟೇ ಅಲ್ಲ. ಇದು ಲೈಫ್ಗೆ ಏನೂ ತೊಂದರೆ ಇಲ್ಲ, ಕತ್ತತ್ರನೇ ಬಿದ್ದಿದೆ. ಓಕೆ ವೀಕ್ಷಕರೇ, ತಲುಪಿದ್ದೀವಿ ಗೋಕುಲಂ ಲೊಕೇಶನನ್ನು. ನೋಡೋಣ ಎಲ್ಲಿದೆ ಹಾವು ಅಂತ. ಅಣ್ಣ ದೊಡ್ಡದಾ ದೊಡ್ಡದಾ ದೊಡ್ಡದಿದೆಯಾ ಮರಿನಾ? ಓಕೆ, ಒಂದು ಪ್ಲಾಸ್ಟಿಕ್ ಕಂಟೈನರ್ ಇದೆಯಾ? ಹಾಂ, ಎಲ್ಲಿದೆ ಗುರುಜಿ? ಪಾಂಡ್ ಒಳಗಿದೆಯಾ? ಓ, ನೀರು ಹಾವು ಹಂಗಾರೆ. ಹಾಂ, ಒಳ್ಳೆ ದೊಡ್ಡದಾಗ ಇದ್ದಾನೆ ಗುರುಜಿ. ಒಂದು ಪಿಲ್ಲೋ ಕವರ್. ಎಸ್, ತುಂಬ ಚಿಕ್ಕದೇನಲ್ಲ. ಪಿಲ್ಲೋ ಕವರ್, ಕಾಟನ್ ಪಿಲ್ಲೋ ಕವರ್. ನೀವು ಇಷ್ಟ ಹತ್ರ ಇದ್ದೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಡಬ್ಬ ಬೇಡ, ಪಿಲ್ಲೋ ಇಲ್ಲ, ಪಿಲ್ಲೋ ಕವರ್ ಕೊಡ್ತಾ ಇದ್ದಾರೆ. ಸೊ ಏನಂದರೆ ಹತ್ರ ಬರ್ಬೋದು ಗುರುಜಿ, ನೀವು ಏನಿಲ್ಲ. ಹಾಂ ಹಾಂ, ಓಕೆ ಹಾಂ, ಓಕೆ ಓಕೆ ಓಕೆ. ಎಷ್ಟು ದೊಡ್ಡ ತೊಟ್ಟಿ ಅದು? ಓಕೆ. ಓ ಮೈ ಗಾಡ್, ಹಂಗಾರೆ ತುಂಬ ಕಷ್ಟ. ಇಷ್ಟರಲ್ಲೇ ಎಷ್ಟು ಆಟ ಆಡಿಸ್ಬಿಡುತ್ತೆ ಗೊತ್ತಾ ಅದು? ಓಕೆ ಗುರುಗಳ, ಇಲ್ಲೇ ಬನ್ನಿ, ಏನು ತೊಂದರೆ ಇಲ್ಲ. ಇಲ್ಲಿ ನಿಜವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ, ನಾನಿದ್ದೀನಿ, ನೀವು ಹೆದರು. ಓಹ್, ತೂತಾಗಿದೆ ಅಮ್ಮ. ಗುರುಜಿ ಬನ್ನಿ, ಏನು ತೊಂದರೆ ಇಲ್ಲ, ಬನ್ನಿ, ನಾನಿದ್ದೀನಿ, ತಲೆ ಕೆಡ್ಸ್ಕೋಬೇಡಿ. ಓಕೆ, ಅಪ್ಪ ಶಿವು ಒಟ್ಟಿಗೆ ಇರ್ಬೇಕು ಮೋಸ್ಟ್ಲಿ. ಏನೋ ಹೋಲಿಲ್ಲ ಅಲ್ವಾ? ಅದು ಈಚೆ ಬಂದ್ಬಿಡ್ತದೆ ಅಂತ ಅಷ್ಟೇ. ಎಷ್ಟು ಚೆನ್ನಾಗಿ, ಇಲ್ಲಿ ಮೇಲಿಂದ ಹಾಕಿದ್ರೆ ಕೆಳಗೆ ಬರುತ್ತೆ. ಇದ್ರಲ್ಲಿ ಏನು ಚೆನ್ನಾಗಿರೋ ಡಬಲ್ ಸ್ಟಿಚ್ಟೇ ಕೊಡಿ, ಏನು ಪ್ರಾಬ್ಲಮ್ ಇಲ್ಲ. ಹಾಂ, ನಾನೇನು ತೊಗೊಂಡು ಹೋಗ್ತೀನಿ, ಅದ್ರ ಜೊತೆಗೆ ನಾನು ಚೆನ್ನಾಗಿರೋದೇ ಕೊಡಿ ಅಮ್ಮ. ಇಟ್ಸ್ ಓಕೆ, ಬೇಡ ಚೆನ್ನಾಗಿರೋದೇ ಕೊಡಿ. ಎಸ್, ಇದರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ನಾನೇ ನೋಡ್ತಾ ಇದ್ದಂಗೆ ಹೇಳ್ಬಿಡ್ತೀನಿ, ಚೆಕ್ಕೇ ಮಾಡಲ್ಲ ನಾನು, ಹಂಗೆ ಹಾಕ್ಬಿಡ್ತೀನಿ ನಾನು. ಇಲ್ಲಮ್ಮ, ವೇಸ್ಟ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀರಾ? ಅದು ಒಂದು ಜೀವಿ ಅಲ್ವಾ. ಲೈಕ್ ಒಂದು ಪಿಲ್ಲೋ ಕವರಿಂದ ವೇಸ್ಟ್ ಏನಾಗಲ್ಲಮ್ಮ. ಇದ್ರೊಳಗೆ ಇನ್ನೂ ಒಂದು 10-15 ಹಾವು ಹಾಕ್ಬೋದು, ರೀಯೂಸ್ ಮಾಡ್ಬೋದು. ಬ್ರೈಟ್ ಗ್ರೀನ್ ಚೆಕ್ಔಟ್ ಕೀಲ್ ಬಾಕಿ ಇದ್ರೊಳಗಿರೋದು. ಇಲ್ಲಿದೆ ನೋಡಿ, ದೊಡ್ಡದೇನು ಚಿಕ್ಕದಲ್ಲ. ತುಂಬ ಕಚ್ಚುತ್ತೆ ಇದು, ತುಂಬ ಕಚ್ಚುತ್ತೆ. ಹಾಂ, ಸಿಕ್ಕಾಬಟ್ಟೆ. ನೋಡಿ, ವಿಷ ಇಲ್ಲ, ಬಟ್ ಕಚ್ಚಿದ್ರೆ ಮಾತ್ರ ಹೊಲಿಗೆ ಹಾಕ್ದಂಗೆ ಆಗುತ್ತೆ. ಈ ಸೂಯಿಂಗ್ ಮಷೀನ್ ಮಧ್ಯ ಕೈ ಇಟ್ಟು ಹೊಲಿಗೆ ಹಾಕ್ದಂಗೆ ಆಗುತ್ತೆ, ಇಲ್ಲ ಟ್ಯಾಟೂ ಹಾಕ್ದಂಗೆ ಆಗುತ್ತೆ. ಯಾಕೆಂದರೆ ನಾನು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಮ್ಮ. ಬಟ್ ಈ ಹಾವು ಒಂಥರ ಹುಚ್ಚ ಹಾವಿದ್ದಂಗೆ. ನಾಯಿಗಳಲ್ಲಿ ಹೆಂಗೆ ಹುಚ್ಚು ನಾಯಿಗಳಿದೆ, ಇದೊಂಥರ ಹುಚ್ಚ ಹಾವಿದ್ದಂಗೆ ಇದು. ಸೊ ಯಾವ ಟೈಮ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಹೇಳೋದಕ್ಕಾಗಲ್ಲ. ಬರ್ಬೋದಮ್ಮ, ಬಟ್ ಇದು ಏನಂತಂದರೆ ಸೆಮಿ ಅಕ್ವಾಟಿಕ್ ಸ್ನೇಕ್ ಇದು. ಸೊ ಇದು ಜಾಸ್ತಿ ಇದ್ರ ಜೀವನನ ನೀರಲ್ಲೇ ಕಳೆಯುತ್ತೆ. ಸೊ ಈ ಥರ ಪಾಂಡ್ಗಳಲ್ಲಿ, ತೊಟ್ಟಿಯಲ್ಲಿ, ಮೋರಿಯಲ್ಲಿ
ನದಿಯಲ್ಲಿ, ಕೆರೆಯಲ್ಲಿ, ಬಾವಿಗಳಲ್ಲಿ ಇದು ಮೋಸ್ಟ್ ಕಾಮನ್ ಸ್ನೇಕ್. ಸರಿ ಒಳಗಡೆ ಎಲ್ಲ ಕೈ ಹಾಕಿ ಎಲೆಗಳೆಲ್ಲ ಇದಾಗಿತ್ತು. ಕಿತ್ತಿದ್ರಾ? ಹುಷಾರಾಗಿರಿ ಕೈ. ಓಕೆ 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 ಓಕೆ. ವಿಷ ಇಲ್ಲದೇ ಹಾವಾಗಿರೋದ್ರಿಂದ ಏನು ತೊಂದರೆ ಇಲ್ಲ, ಬಟ್ ಕೇರ್ಫುಲ್ ಆಗಿರಿ. ಇದು ನೀವು ಫ್ರೀಯಾಗಿ ಫುಡ್ ಕೊಡ್ತಾ ಇದ್ದೀರಾ ಇದಕ್ಕೆ, ಅದಕ್ಕೆ ಬಂದಿದೆ. ಬರುತ್ತಮ್ಮ, ಹೇಳೋದಕ್ಕಾಗಲ್ಲ. ಗೊತ್ತಾಗ್ಬಿಡ್ತದಕ್ಕೆ. ಎಸ್, ಅಷ್ಟೇ. ಒಳಗಡೆ ಹೋಗಿ ಹಾಕ್ಬಿಟ್ರು ಅವರು. ನೀವು ಎದುರ್ಕೊಂಡ ಪಾರ್ಟಿನ ಹ್ಯಾಂಡ್ ವಾಶ್ ಎಲ್ಲಿ ಮಾಡ್ಬೋದು? ಟ್ಯಾಪಲ್ಲಿ ನೀರು ಬರುತ್ತಾ ಅಲ್ಲಿ? ಹೌದು, ಏನು ಮಾಡೋಕ್ಕಾಗಲ್ಲಮ್ಮ, ನಾವೇ ಬರಬೇಕು. ಪೌಡ್ರ್ ಬರಲ್ಲ, ನಾವೇ ಬರಬೇಕು. ವೀಕ್ಷಕರೇ, ಮುಂದಿನ ಸಂರಕ್ಷಣೆಯ ಕರೆ ಮೈಸೂರಿನ ಕುವೆಂಪು ನಗರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಒಬ್ಬರು ಮನೆಯ ಸಂಪಿನ ಮುಚ್ಚಲದ ಕೆಳಗಡೆ ಹಾವಿದೆ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಎಲ್ಲಿದೆ ಹಾವು? ಇಲ್ಲಿ ಮನೆ ಒಳಗಿಂದ ಹೋಗ್ಬೇಕಾ? ಹಾಂ, ಅಲ್ಲಿ ಯಾರು ನೋಡ್ತಾ ಇದ್ದಾರಾ? ಓಕೆ, ಹಾಯ್. ಎಲ್ಲಿ ನೋಡಿದ್ರಿ? ಓಕೆ, ಹೇಗೆ ಕಾಣಿಸಿದೆ ನಿಮಗೆ ಅದು? ನೀವೇ ನೋಡಿದ? ನಾನೇ ಫಸ್ಟ್ ನೋಡಿದ್ದೆ. ಹೇಗೆ ಕಾಣಿಸಿದ್ದು? ನೀರು ಚೆಕ್ ಮಾಡೋಕ್ಕೆ ಅಂತ ತೆಗೆದ್ರಾ? ಚೆಕ್ ಮಾಡಕ್ಕೆ ತೆಗೆದಾಗ ಕಾಣಿಸಿದ್ದು ಇದೇ ಕಾರ್ನರಲ್ಲಿತ್ತು. ಈ ಕಾರ್ನರ್ ಇಲ್ಲ. ಬ್ರೌನ್ ಹಾವು ಮೇಲೆ ಬಿಳಿ ಪಟ್ಟಿ ಇತ್ತಾ? ಅಲ್ಲ ಬ್ರೌನ್ ಅಲ್ಲ ಇಲ್ಲ ಇಲ್ಲ, ಇದ್ರ ಮೇಲೆ ಬಿಟ್ಬಿಟ್ಟಿದ್ದೀರಾ? ಅದೇ ಬಂದ್ಬಿಟ್ಟಿದೆ. ಅದು ಬಂದಿಲ್ಲ, ಅದ್ರ ಮೇಲೆ ಬಿಟ್ಟಿದ್ದೀರಾ ಅನ್ಸುತ್ತೆ ನೀವು ಮೋಸ್ಟ್ಲಿ. ಇಟ್ಸ್ ಓಕೆ, ಏನಾಗಿಲ್ಲ. ಇದ್ರ ಲೈಫ್ಗೇನು ತೊಂದರೆ ಇಲ್ಲ. ಕತ್ತತ್ರನೇ ಬಿದ್ದಿದೆ. ಸುಮ್ಮನಿರ, ಕಚ್ಚಬೇಡ ಇರೋ. ಹಾಂ, ಒಂದು ಕಂಟೈನರ್ ಕೊಡಿ ಅಮ್ಮ. ಓ, ಕತ್ತತ್ರನೇ ಬಿಟ್ಬಿಟ್ಟಿದ್ದೀರಾ ಸರ್ ನೀವು? ಕತ್ತತ್ರನೇ ಮುಚ್ಚಲ ಬಿಟ್ಬಿಟ್ಟು ಆ ಟಾರ್ಚ್ ಆಫ್ ಮಾಡಿ. ಸೊ ಇಲ್ಲಿ ನೋಡಿ, ಏನಿಲ್ಲಮ್ಮ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕತ್ತತ್ರ ಏನಾಗಿದೆ, ಹಿಡ್ಕೊಂಡಿದ್ದೀನಿ, ಹತ್ರ ಬರ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈ ಸ್ಟ್ರೈಪ್ ಇದೆಯಲ್ಲ, ಯೆಲ್ಲೋ ಸ್ಟ್ರೈಪು, ಅದ್ರ ಮೇಲೇ ಆ ಒಂದು ಕ್ಯಾಪ್ ಬಿದ್ದುಬಿಟ್ಟು ಅದ್ರದ್ದು ಸ್ಪೈನಲ್ ಕಾರ್ಡ್ ಬ್ರೇಕ್ ಆಗಿಬಿಟ್ಟಿದೆ. ಸೊ ಹೌದಮ್ಮ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ? ದಟ್ಸ್ ವೈ ದ ಡ್ಯಾಮೇಜಸ್ ಹ್ಯಾಪನ್. ದಟ್ಸ್ ಓಕೆ. ನನಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಕೊಡಿ, ಒಂದು ಪುಟಾಣಿ ಡಬ್ಬ, ತಿರುಕ್ಷ ಥರ ಮುಚ್ಚಲ ಇರಬೇಕು. ಈ ಥರ ಡಬ್ಬ. ಇದು ಬೇಡಮ್ಮ, ಸೋಪ್ ಪೌಡ್ರ್ ಸತ್ತೋಗ್ಬಿಡುತ್ತೆ, ಅದು ಸತ್ತೋಗ್ಬಿಡುತ್ತೆ. ದಟ್ಸ್ ಓಕೆ, ಇರಮ್ಮ. ಅದು ಓಕೆ. ಏನು ಚೀಸ್ಲಿಂಗ್ಸ್ ಅದು? ಅಲ್ಲ, ವಾಟ್ ಇಸ್ ಇಟ್? ಬಿಸ್ಕೆಟ್ ಕೊಡಿ ಕ್ಲೀನಾಗಿದೆ ಅಲ್ಲ? ಅದು ಕೊಡಿ ಅಮ್ಮ, ದಟ್ ಲುಕ್ಸ್ ಕ್ಲೀನ್. ತುಂಬ ಚೆನ್ನಾಗಿ ಕಚ್ಚುತ್ತೆ, ಆದರೆ ಈ ಹಾವು ಕಚ್ಚಿದ್ರೆ ಜೀವಕ್ಕೆ ಏನೂ ತೊಂದರೆ ಇಲ್ಲ. ಸೊ ಏನಾಗಲ್ಲಮ್ಮ. ಇಲ್ಲಿ ಕಚ್ತಾ ಇದೆ ನೋಡಿ, ಏನಾಗಲ್ಲಮ್ಮ. ಅದು ಏನಂತಂದರೆ, ಸಂಪ್ ಮುಚ್ಚಲದ ಕೆಳಗಡೆ ಹಲ್ಲಿಗಳು ಓಡಾಡುತ್ತೆ. ಯಾಕೆಂದರೆ ಅಲ್ಲಿ ಇರುವೆಗಳು ಓಡಾಡುತ್ತೆ, ಇರುವೆನ ತಿನ್ನಕ್ಕೆ ಹಲ್ಲಿ ಬರುತ್ತೆ, ಹಲ್ಲಿಯನ್ನು ತಿನ್ನಕ್ಕೆ ಈ ಥರ ಹಾವುಗಳು ಬರುತ್ತಮ್ಮ. ನೀರೊಳಗೆ ಹೋದರೂ ಏನಾಗಲ್ಲಮ್ಮ. ನಾವು ಹಾವು ಮುಟ್ಟಿದ ಕೈಯಲ್ಲಿ ಅನ್ನನೇ ತಿಂತೀವಿ. ಸೊ ಡೋಂಟ್ ವರಿ, ನೀರಿಗೆಲ್ಲ ಹೋದರೆ ಏನಾಗಲ್ಲ. ಹಂಗೆಲ್ಲ ಹೋದರೆ ನೀವು ಕಾವೇರಿ ನದಿಯಲ್ಲೆಲ್ಲ ಎಷ್ಟು ಹಾವುಗಳಿದೆ ಗೊತ್ತಾ? ಏನಾಗಲ್ಲಮ್ಮ, ಯೂಸ್ ಮಾಡ್ಬೋದು, ನೀರು ಏನು ತೊಂದರೆ ಇಲ್ಲ. ಹುಷಾರಾಗಿರಿ. ರಾತ್ರಿ ಯಾವಾಗಲೂ ಅಷ್ಟೇ ಫ್ರಂಟ್ ಲೈಟ್ ಯಾವುದಿದೆ ಅದನ್ನು ಆನ್ ಮಾಡಿಬಿಟ್ಟು ಒಳಗಡೆ ಬನ್ನಿ. ಯಾಕೆ ಎಲ್ಲ ಕಡೆ ಮರಿಗಳು ಓಡಾಡ್ತಾ ಇದೆ. ಗಾರ್ಡನಿಂಗ್ ಮಾಡಬೇಕಾದ್ರೂ ಅಷ್ಟೇ, ನೀವು ಬೆಳಗ್ಗೆ ಹೂವು ತೊಗೊಳ್ತೀರಾ ಗಿಡದಿಂದ, ಅದನ್ನು ಗಿಡದ ಮೇಲೂ ಇರುತ್ತೆ. ಕೇರ್ಫುಲ್ ಆಗಿರಿ, ಹುಷಾರಾಗಿರಿ ಎಲ್ಲ ಕಡೆ. ವೀಕ್ಷಕರೇ ನಮಸ್ಕಾರ. ಮೈಸೂರಿನ ಶ್ರೀರಾಮ್ಪುರದಲ್ಲಿ ನಾವು ಒಂದು ವುಲ್ಫ್ ಸ್ನೇಕನ್ನು ರೆಸ್ಕ್ಯೂ ಮಾಡಿ, ಪಾಪ ಅದ್ರ ಮೇಲೆ ಸಂಪಿನ ಮುಚ್ಚಲ ಬಿದ್ದೋಗಿತ್ತು. ಸೊ ಈಗ ನೆಕ್ಸ್ಟ್ ಲೊಕೇಶನ್ ನಾವು ಮೈಸೂರಿನ ಎಮರಾಲ್ಡ್ ಎನ್ಕ್ಲೇವ್, ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾಲಿರ್ತಕ್ಕಂಥ ಎಮರಾಲ್ಡ್ ಎನ್ಕ್ಲೇವ್ಗೆ ನಾವು ಬಂದಿದ್ದೀವಿ. ಸೊ ಇಲ್ಲೇನೇ ಜನಗಳು ಕೂಡ ಹಾವನ್ನು ಕಾಯ್ಕೊಂಡು ನಿಂತಿದ್ದಾರೆ. ನಮಸ್ತೆ. ಹಾಂ ಹಾಂ, ಇಲ್ಲಿ ಒಳಗಡೆ ಇದೆಯಾ?
ಅಯ್ಯೋ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಇವನಿಲ್ಲಿ. ವಾವ್. ಅಲ್ಲೇ ನಿಂತಿದ್ವಿ ಸರ್ ನಾವು ಜೀವ ಬೈಕ್ ಬಂದ್ಬಿಟ್ಟು ಎಲ್ಲಿ? ಮೇಲೆ ನಾನು ಅಲ್ಲೇ ನಿಂತಿದ್ದೀನಿ. ಹಾಂ ಓಕೆ, ನಿಮಗೆ ಗೊತ್ತೇ ಆಗಿಲ್ಲ. ಹಿಂಗೆ ಆಚೆ ಬಂದ್ಮೇಲೆ ವಂಡರ್ಫುಲ್. ನೋಡಿ ಯಾವ್ಯಾವ ಥರ ಜಾಗದಲ್ಲಿ ಹೋಗಿ ಕೂತ್ಕೊಳ್ತೇವೆ ಹಾವುಗಳು, ಗೊತ್ತೇ ಆಗಲ್ಲ. ಓಕೆ, ಇದು ವುಲ್ಫ್ ಸ್ನೇಕ್ ಅಂತ. ದೊಡ್ಡದೇನೆ, ಚಿಕ್ಕದಲ್ಲ ಇದು. ಇವಾಗ ನೋಡಿ ಆಚೆ ಬಂದರೆ ಇಷ್ಟು ಉದ್ದ ಇತ್ತ ಅಂತೀರಾ. ನಾನ್ ವೆನಮಸ್, ಬಟ್ ತುಂಬ ಕಚ್ಚುತ್ತೆ. ಸೊ ಆ ಥರ ಜಾಗಗಳಿಗೆ ಹಲ್ಲಿಗಳನ್ನು ತಿನ್ನೋದಕ್ಕೋಸ್ಕರ ಬರುತ್ತೆ. ಸರ್ ಈಗ ಮರಿ ಇಲ್ಲಿದೆ ಅಂದರೆ ತಾಯಿಗೆ ಏನು ಇಲ್ಲ ಇರ್ತದೆ ಅಲ್ಲ ಸರ್ ಹೇಳೋದಕ್ಕಾಗಲ್ಲ, ಸುತ್ತಮುತ್ತ ಗ್ರೀನ್ರಿ ಇದೆ. ಸೊ ಅದು ಔಸ್ಕೊಳ್ಳೋಕೆ ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಬೋದು, ಹೇಳೋದಕ್ಕಾಗಲ್ಲ. ನೋಡಿದ ತಕ್ಷಣ ಹೇಳ್ತೀರಾ ಇದೆ ಹೌದು ಹೌದು, ಒಂಚೂರು ಕಾಣಿಸಿದ್ರೂ ಗೊತ್ತಾಗ್ಬಿಡುತ್ತೆ. ಹೋಗಮ್ಮ. ನೋ, ಎಸ್, ಕೇರ್ಫುಲ್ ಆಗಿರಿ, ನೋಡ್ಕೊಂಡು ಓಡಾಡಿ. ಚಪ್ಪಲಿ ಹಾಕೋದು ಅವಾಯ್ಡ್ ಮಾಡಿ. ಈ ಥರ ಜಾಗಗಳಲ್ಲಿ ಶೂಸ್ ಹಾಕ್ಕೊಳ್ಳಿ. ಹುಲ್ ಮಧ್ಯೆ ಎಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಹೇಳೋದಕ್ಕಾಗಲ್ಲ ಏನಾಗುತ್ತೆ ಅಂತ. ಟಾರ್ಚ್ ಯಾವಾಗಲೂ ಯೂಸ್ ಮಾಡಿ. ಶೂ ಮೇಲೆ ಕಚ್ಚಿದ್ರೆ ಏನಾಗಲ್ಲ, ಶೂಸ್ ಮೇಲೆ ಕಚ್ಚಿದ್ರೆ ಏನಾಗಲ್ಲ. ಸೊ ಟಾರ್ಚ್ ಯೂಸ್ ಮಾಡಿ ಯಾವಾಗಲೂ. ಟಾರ್ಚ್ ಇದ್ದರೆ ನಿಮಗೆ ತುಂಬ ಅನುಕೂಲ. ಅದು ಇನ್ ಅ ಪ್ಲೇಸ್ ಲೈಕ್ ದಿಸ್ ವೆರಿ ಡೇಂಜರಸ್.